ನಮಸ್ಕಾರ. ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮತದಾರರ ಮಾಹಿತಿಗೆ ಕನ್ನ ಹಾಕಿರುವಂತಹ ಆರೋಪ. ನಿನ್ನೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಪ್ರೆಸ್ ಮೀಟ್ ಅನ್ನ ಮಾಡಿ ಬಿಜೆಪಿ ವಿರುದ್ಧ, ಮುಖ್ಯಮಂತ್ರಿ ವಿರುದ್ಧ, ಸಚಿವರ ವಿರುದ್ಧ, ಬಿಬಿಎಂಪಿ ಕಮಿಷನರ್ ವಿರುದ್ಧ ಆರೋಪವನ್ನು ಮಾಡಿದ್ರು. ಕಾಂಗ್ರೆಸ್ ಬಿಜೆಪಿ ನಡುವೆ ಜೋರಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಕ್ವಾ. ಸಿಎಂ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವ್ರ ಕಾಲದಲ್ಲಿ ಮಾಡಿದ್ರಲ್ಲ, ಅದಕ್ಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರು. ಅದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಅವಧಿಯಲ್ಲೇ ಚಿಲುಮೆ ಸಂಸ್ಥೆ ಹುಟ್ಟಿದ್ದು ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡಿದ್ರು ಮುಖ್ಯಮಂತ್ರಿಗಳು. ನಮ್ಮ ಆಡಳಿತದಲ್ಲಿ ಚಿಲುಮೆ ಸಂಸ್ಥೆಗೆ ಕೊಟ್ಟಿದ್ರೆ ಬಂಧಿಸಲೇಬೇಕಿದ್ರೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಹೇಳಿಕೆಗೆ ಸಂಬಂಧಪಟ್ಟಂತೆ. ಇದರ ಬಗ್ಗೆ ಸಿಎಂ ಲಘುವಾಗಿ ಮಾತನಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ದೊಡ್ಡ ಅಪಮಾನ. ಮತದಾರರ ಪಟ್ಟಿ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಡಿಕೆ ಶಿವಕುಮಾರ್ ಆಗ್ರಹಿಸಿದ್ದಾರೆ. ಆಲ್ರೆಡಿ ನೋಡ್ತಾ ಇದ್ರಿ, ಈ ಒಂದು ಮತದಾರರ ಒಂದು ಮಾಹಿತಿಯನ್ನ ಕದಿಯಲಾಗ್ತಾ ಇದೆ. ಇವರು ವಾಮ ಮಾರ್ಗದ ಮುಖಾಂತರ ಅಧಿಕಾರಕ್ಕೆ ಏರುವಂತ ನಿಟ್ಟಿನಲ್ಲಿ ಬಿಜೆಪಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾ, ನಿನ್ನೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯನವರು, ಹಾಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಬಂದು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಮತದಾರರ ಮಾಹಿತಿಗೆ ಕನ್ನ ಹಾಕಿದವರನ್ನ ಬಂಧಿಸಿ ನಾಳೆ ಮಧ್ಯಾಹ್ನದವರೆಗೆ ಡಿಕೆ ಶಿವಕುಮಾರ್ ಗಡುವನ್ನ ಕೊಟ್ಟಿದ್ದಾರೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಮತದಾರರ ಮಾಹಿತಿಗೆ ಕನ್ನವನ್ನು ಹಾಕಲಾಗ್ತಾ ಇದೆ. ನಾಳೆ ಮಧ್ಯಾಹ್ನದ ಒಳಗಡೆ ಬಂಧಿಸಬೇಕು ಅಂತ ಗಡುವನ್ನ ಕೂಡ ಕೊಡ್ತಾ ಇದ್ದಾರೆ. ನಾಳೆಯೊಳಗೆ ಎಲ್ಲ ಅಕ್ರಮ ನಡೆಸಿದವರನ್ನ ಬಂಧಿಸಬೇಕು. ಆಗಲ್ಲ ಬಿಡಿ, ಕೇಂದ್ರ ಚುನಾವಣಾ ಆಯೋಗಕ್ಕೂ ನಾವು ಇದನ್ನ ಮುಟ್ಟಿಸ್ತೇವೆ, ಹೈಕೋರ್ಟ್ನಲ್ಲಿ ಸುಮೋಟೋ ಕೇಸ್ಗೂ ಮನವಿ ಮಾಡ್ತೇವೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಮತದಾರರ ಮಾಹಿತಿಗೆ ಕನ್ನ ಹಾಕಲಾಗ್ತಾ ಇದೆ ಅನ್ನುವಂತ ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ಲೀಡರ್ಸ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಯಾರ್ಯಾರು ಏನೇನು ಮಾತನಾಡಿದ್ದಾರೆ ನೋಡೋಣ. ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಇದು ಶೋಭೆ ತರುವಂಥದ್ದಲ್ಲ. ಇಷ್ಟಾದರೂ ಸಹ ಏನಾದರೂ ಲೋಪದೋಷಗಳಿದ್ರೆ ಸಮಗ್ರವಾದ ತನಿಖೆಯನ್ನು ಮಾಡಿಸ್ತೇನೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಿಮ್ಮ ಹತ್ರ ಏನು ಸಾಕ್ಷ್ಯಾಧಾರಗಳಿದೆ ಎಲ್ಲವನ್ನು ಕೊಡಿ, ತನಿಖೆ ಮಾಡಿಸೋಣ. ಕಾಂಗ್ರೆಸ್ನವರು ಮುಂದಿನ ಚುನಾವಣೆಯಲ್ಲಿ ಸೋಲು ಖಚಿತ ಅನ್ನೋದನ್ನು ನಿರ್ಧಾರ ಮಾಡಿಕೊಂಡು ಈ ರೀತಿ ಆರೋಪವನ್ನು ಮಾಡ್ತಾ ಇರೋದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. 100ಕ್ಕೆ 100 ನಾವು ಸ್ಪಷ್ಟ ಬಹುಮತದೊಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರೋದು ನಿಶ್ಚಿತ. ಈ ಕಾಂಗ್ರೆಸ್ನವರು ತಬ್ಬಲಿಗಳಂತೆ ಅಲಿತಾ ಇದ್ದಾರೆ, ಅವ್ರಿಗೆ ಯಾವುದೇ ನಾಯಕತ್ವ ಇಲ್ಲ. ಹೀಗಾಗಿ ಈ ಥರ ಮಾತನಾಡುವಂಥದ್ದು ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಯಾರೂ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಯಾವುದೇ ಆ ರೀತಿಯ ದುರುಪಯೋಗಗಳು ಆಗಿಲ್ಲ. ಕೇವಲ ವ್ಯವಸ್ಥಿತವಾದಂಥ ಒಂದು ಪಿತೂರಿ ಷಡ್ಯಂತ್ರ ಕಾಂಗ್ರೆಸ್ನವ್ರದ್ದು. ಇದಕ್ಕೆ ಯಾರು ಕಿವಿ ಕೊಡುವಂಥ ಅಗತ್ಯ ಇಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಲಿಕ್ಕೆ ಓಪನ್ ಆಗಿ ಎಲ್ಲರಿಗೂ ಕೂಡ ಹೇಳಿದ್ದಾರೆ. ಈಗ ನಾವು ಕೂಡ ಅದನ್ನ ಮತದಾರರ ಪಟ್ಟಿ ತಗೊಂಡು ಯಾರ್ದು ಇದೆ ಯಾರ್ದು ಇಲ್ಲ ಸೇರಿಸುವ ಪ್ರಯತ್ನಗಳನ್ನು ನಮ್ಮೆಲ್ಲ ರಾಜಕೀಯ ಪಕ್ಷಗಳು ನಾವು ಮಾಡ್ತಾ ಇದ್ದೀವಿ. ಏನಾಗಿದೆ ಅದರಲ್ಲಿ ಯಾವ ದುರುಪಯೋಗ ಇಲ್ಲ. ಚುನಾವಣೆಯ ದೃಷ್ಟಿಯಿಂದ ಪ್ರಚಾರ ಪಡೀಲಿಕ್ಕೆ ಅನಾವಶ್ಯಕವಾಗಿ ಕಾಂಗ್ರೆಸ್ನವರು ಈ ರೀತಿ ಹೇಳಿಕೆಗಳನ್ನು ಕೊಟ್ಕೊಂಡು ನಾವಿನ್ನೂ ಇದ್ದೀವಿ ಅಂತ ಹೇಳುವಂಥದ್ದು ತೋರ್ಪಡಿಸುವಂಥ ಪ್ರಯತ್ನ ಆಗಿದೆ. ನೋಡಿ, ಕಾಂಗ್ರೆಸ್ನವ್ರಿಗೆ ಚುನಾವಣೆ ಹತ್ರ ಆಗ್ತಾ ಇದ್ದಂಗೆ ಕ್ಷುಲ್ಲಕ ಕಾರಣಗಳನ್ನ ಇಟ್ಕೊಳ್ಳೋಂಥದ್ದು, ಸುಳ್ಳು ಆಪಾದನೆಗಳು ಮಾಡುವಂಥದ್ದು ಕರಗತ ಮಾಡ್ಕೊಂಡಂಗೆ ಕಾಣ್ತದೆ ನನಗೆ. ಇವತ್ತು ಇವ್ರು ಹೇಳೋದು ಸತ್ಯ ಆದರೆ 130 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರಲ್ಲ ಹಿಂದಿನ ಕಾಂಗ್ರೆಸ್ ಸರ್ಕಾರ, ಇದ್ರ ಹೊಣೆಗಾರಿಕೆ ಅವರು ಹೊರ್ತಾರ. 130 ಕೋಟಿ ರೂಪಾಯಿನ ಖರ್ಚು ಮಾಡಿ ಸರ್ಕಾರದ ಖಜಾನೆಯಿಂದ ಜಾತಿ ಸಮೀಕರಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಸಮೀಕ್ಷೆಗಳನ್ನು ಮಾಡಿಸಿ ಕಾಂತರಾಜ್ರವರ ಅಧ್ಯಕ್ಷತೆಯಲ್ಲಿ ಅದನ್ನು ಅಧಿಕೃತವಾಗಿ ಅದನ್ನು ಸ್ವೀಕಾರ ಕೂಡ ಮಾಡಲಿಲ್ಲ. ಆದರೆ ಗೌಪ್ಯವಾಗಿ ಅವ್ರಿಗೆ ಬೇಕಾದಂಥ ಕ್ಯಾಂಡಿಡೇಟ್ಸ್ಗೆ ಎಲ್ಲ ಜಿಲ್ಲೆಗಳಲ್ಲಿ ಈ ಮಾಹಿತಿಯನ್ನು ಅವರು ಸೋರಿಕೆ ಮಾಡಿಲ್ವಾ? ಇಂಥದ್ದಕ್ಕೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಂದ್ರೆ ಮುಖ್ಯಮಂತ್ರಿಗಳು ಈ ಏಜೆನ್ಸಿ ಕೊಡಿ ಅಂತ ಹೇಳಿದಾರ. ಮತ್ತು ಇವರು ಎಸ್ಸಲ್ಲಿ ರಾಜೀನಾಮೆ ಕೊಡಬೇಕಾಗಿತ್ತು. ಮತ್ತು ವಿರೋಧ ಪಕ್ಷದವರು ನೀವು ಮಾಡಿರೋ ಈ ಕೆಲಸಕ್ಕೆ ಸೋರಿಕೆ ಮಾಡಿದ್ದೀರಲ್ಲ, ಇದು ಅದಕ್ಕಿಂತ ಅಫೆನ್ಸು. ಹಾಗಾಗಿ ಯಾವುದಾದ್ರೂ ಒಂದು ತಾರ್ಕಿಕವಾಗಿರ್ತಕ್ಕಂಥ ವಿಷಯಗಳನ್ನು ಇಟ್ಕೊಂಡು ತಾರ್ಕಿಕ ಚರ್ಚೆಗೆ ಬನ್ನಿ ಅಂತೇಳಿ ನಾವು ಮನವಿ ಮಾಡ್ತೇವೆ.
ಈ ಕ್ಷುಲ್ಲಕ ಕಾರಣಗಳನ್ನು ಇಟ್ಕೊಂಡು ಜನರ ಮುಂದೆ ಹೋಗಿ ನೀವು ರಾಜಕೀಯವಾಗಿ ಬೆತ್ತಲೆ ಆಗ್ತಾ ಇದ್ದೀರಿ ಅಷ್ಟೇ. ಮತ್ತು ಈ ರೀತಿಯಲ್ಲಿ ರಾಜಕೀಯ ಹುನ್ನಾರ ಮಾಡುವಂಥದ್ದು ಬಿಜೆಪಿ ಪಕ್ಷದ ಇತಿಹಾಸದಲ್ಲೇ ಇಲ್ಲ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಬಾಸೂರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್ ಬಾಸೂರ್, DK ಶಿವಕುಮಾರ್ ಅವರಿಗೆ ಗಡುವನ್ನ ಕೊಟ್ಟಿದ್ದಾರೆ, ನಾಳೆ ಮಧ್ಯಾಹ್ನದ ಒಳಗಡೆ ಬಂಧಿಸಬೇಕು ಅಂತ. ಬಿಜೆಪಿ ನಾಯಕರ ರಿಯಾಕ್ಷನ್ ನೋಡ್ತಾ ಇದ್ರೆ ಏನೂ ಆಗೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಈ ಗಡುವು ಅಂತ್ಯ ಆದ ಬಳಿಕ ಏನ್ ಮಾಡ್ತಾರಂತೆ? ಈ ಗಡುವನ್ನ ಕೊಟ್ಟಿರುವಂತ ಉದ್ದೇಶ ಆದ್ರೂ ಏನು? ವಾಟ್ ನೆಕ್ಸ್ಟ್? ಕಾಂಗ್ರೆಸ್ನ ನಿರ್ಧಾರ ಏನಾಗಿರುತ್ತೆ, ನಡೆ ಏನಾಗಿರುತ್ತೆ? ಪೃಥ್ವಿರಾಜ್, ಈಗಾಗಲೇ ನಿನ್ನೆನೇ ಆರೋಪ ಬಂದ ತಕ್ಷಣ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈ ಕುರಿತಂತೆ ಸ್ಪಷ್ಟನೆಯನ್ನು ಕೊಟ್ಟರು. ಇದು ಇನ್ನೇನು ದಿನಾಲೂ ನಡೆಯುವಂಥದ್ದು, ಅಂದರೆ ಕಳೆದ ಬಾರಿನೂ ಕೂಡ ಈ ರೀತಿಯಾದಂತಹ ಬೆಳವಣಿಗೆ ನಡೆದಿತ್ತು. ಸರ್ವೆ ಮಾಡೋದಕ್ಕೆ ಅವಕಾಶವಿದೆ, ಇದನ್ನು ಚುನಾವಣಾ ಆಯೋಗ, BBMP ಹಾಗೂ ಸಂಬಂಧಿಸಿದವರು ನೋಡ್ಕೊಳ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ತಪ್ಪು ಮಾಡಿದವ್ರನ್ನ ರಕ್ಷಣೆ ಮಾಡುವಂತಹ ಅನಿವಾರ್ಯತೆ ಇಲ್ಲ ಎಂಬಂತ ಹೇಳಿಕೆಯನ್ನ ಕೊಟ್ಟಿದ್ರು. ಆದರೆ ಇದೀಗ ಚುನಾವಣಾ ಆಯೋಗ ಕೂಡ ಇದರಲ್ಲಿ ಶಾಮೀಲಾಗಿದೆ ಎಂಬಂತ ಆರೋಪವನ್ನ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಮಾಡಿರುವಂತದ್ದು. ಹೀಗಾಗಿ ಈ ಒಂದು ವಿಚಾರ ಮತ್ತಷ್ಟು ಗಂಭೀರತೆಯನ್ನು ಇವತ್ತು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ನಾಳೆ ಮಧ್ಯಾಹ್ನದವರೆಗೂ ಕೂಡ DK ಶಿವಕುಮಾರ್ ಅವರು ಸರ್ಕಾರಕ್ಕೆ, ಅದೇ ರೀತಿಯಾಗಿ ಚುನಾವಣಾ ಆಯೋಗಕ್ಕೂ ಕೂಡ ಗಡುವನ್ನ ಕೊಟ್ಟಿದ್ದಾರೆ. ಜೊತೆಗೆ ಏನಂತಿದ್ರೆ ಮುಂದಿನ ಹಂತದಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಕಾಂಗ್ರೆಸ್ನ ನಡೆ ಏನಿರ್ತದೆ ಎಂಬುದನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಈ ಒಂದು ವಿಚಾರದಲ್ಲಿ ಈಗಾಗಲೇ ಬೆಂಗಳೂರಿನ 28 ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು 26 ಲಕ್ಷ ವೋಟರ್ಗಳು ಐಡಿಗಳನ್ನ ಡಿಲೀಟ್ ಮಾಡಲಾಗಿದೆ ಎಂಬಂತ ಗಂಭೀರ ಆರೋಪವನ್ನು DK ಶಿವಕುಮಾರ್ ಅವರು ಮಾಡಿರುವಂತದ್ದು. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ 30 ರಿಂದ 40 ಸಾವಿರದಷ್ಟು ಮತದಾರರನ್ನ ಡಿಲೀಟ್ ಮಾಡಲಾಗಿದೆ ಎಂಬಂತ ಆರೋಪವನ್ನು ಮಾಡಿದ್ದಾರೆ. ಹೀಗಾಗಿ ನಾಳೆ ಮಧ್ಯಾಹ್ನ ಇದೇ ವಿಚಾರವನ್ನು ಇಟ್ಕೊಂಡು ಕೇಂದ್ರ ಚುನಾವಣಾ ಆಯೋಗವನ್ನ ಭೇಟಿ ಮಾಡ್ತವೆ, ಅದಾದ ಬಳಿಕ ಕೋರ್ಟ್ಗೂ ಕೂಡ ಹೋಗ್ತವೆ ಎಂಬಂತ ಒಂದು ಮುನ್ಸೂಚನೆಯನ್ನ DK ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು. ಇದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆಗೆ ಈ ಒಂದು ವಿಚಾರವನ್ನ CM ಅವರು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂಬಂತ ಹೇಳಿಕೆಯನ್ನ ಕೂಡ. ಓಕೆ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮಹಾ ಹೋರಾಟ